ಅಲಿವಾದಿಯವರ ಒಂದು ವಿಶೇಷ ಎಂದರೆ ಅವರ ಕೃತಿಗಳಿಗೆ ಶೀರ್ಷಿಕೆಗಳಿವೆ. ಶರಣ ಸಾಹಿತ್ಯದಲ್ಲಿ ವಿಶೇಷ ಕೃಷಿಕೈದು ಬದುಕಿನಲ್ಲಿಯೂ ಬರಹದಲ್ಲಿಯೂ ಶರಣ ಸಾಹಿತ್ಯವನ್ನು ಅಳವಡಿಸಿಕೊಂಡು ಬದುಕುತ್ತಿರುವಂತಹ ಶರಣ ದಂಪತಿಗಳಿಗೆ ಪೃಥ್ವಿ ಫೌಂಡೇಶನ್ ವತಿಯಿಂದ ವೇದಿಕೆ ಮೇಲೆ ಗೌರವ ಸನ್ಮಾನ ಜೊತೆಗೆ ಅನುಪಮ ಸೇವಾರತ್ನ ಪ್ರಶಸ್ತಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರಿಗೆ ಗೌರವ. ಮತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಂದ ನೂರಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಳ್ಳುವ ಸದಾಶಯಗಳೊಂದಿಗೆ ದಂಪತಿಗಳಿಗೆ ಶುಭಾಶಯವನ್ನು ಕೋರಲಾಗಿದೆ. ಗೌರವ ಸನ್ಮಾನ ಅನುಪಮ ಸೇವಾರತ್ನ ಪ್ರಶಸ್ತಿ ಪುರಸ್ಕಾರ. ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಹಾಕುವುದರ ಮೂಲಕ ಅವರಿಗೆ ಈ ಸನ್ಮಾನ ನಡೀತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಎಲ್ಲೋಡಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಎಲ್ಲೋಡಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹೀಗೆ ಅನೇಕ ರೀತಿಯ ಉತ್ತಮ ಶಿಕ್ಷಕಿ, ಸೇವಾ ನಿರ್ವಾಹಕಿ ಹಾಗೂ ಕನ್ನಡ ಪ್ರಾಧಿಕಾರದ ವತಿಯಿಂದ ಕೂಡ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೂಡ ಪ್ರಶಸ್ತಿ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಕನ್ನಡ ರಾಷ್ಟ್ರ ಸರ್ಕಾರದ ವತಿಯಿಂದ ಕ್ಷೇಮಾಭಿವೃದ್ಧಿ ಅಭಿವೃದ್ಧಿ ಸಂಘ ಇವರ ವತಿಯಿಂದ ಇವರು ಉತ್ತಮ ಸೇವಾ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಅವರಿಗೆ ಪೃಥ್ವಿ ಫೌಂಡೇಶನ್ ವತಿಯಿಂದ ಅನುಪಮ ಸೇವಾರತ್ನ ಪ್ರಶಸ್ತಿ. ಇವರು ಕೂಡ ಬಸವ ಧರ್ಮವನ್ನು ಅಪ್ಪಿಕೊಂಡು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಮತ್ತೆ ಅವರು ಇಬ್ಬರೂ ಕೂಡ ಶರಣ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಪೃಥ್ವಿ ಫೌಂಡೇಶನ್ ವತಿಯಿಂದ ಅನುಪಮ ಸೇವಾರತ್ನ ಪ್ರಶಸ್ತಿ ಅವರಿಗೆ ಒಬ್ಬ ಮಹಿಳೆಯ ಶಕ್ತಿ ಇರುತ್ತದೆ. ಹಾಗೆ ಇವತ್ತು ಸನ್ಮಾನಗೊಳಿಸಿರುವಂತಹ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಯಶಸ್ವಿ ಪುರುಷನ ಶಕ್ತಿ ಇರುವುದನ್ನು ನಾವು ವೇದಿಕೆ ಮೇಲೆ ಕಾಣ್ತಾ ಇದ್ದೀವಿ. ಅವರ ಸಹಚರ್ಯ ಹಾಗೂ ಸಹಕಾರದಿಂದ ಅವರು ಅನೇಕ ಸಾಧನೆಗಳನ್ನು ಸಾಧಿಸುವುದು ಸಾಧ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಈಗ ಪೃಥ್ವಿ ಫೌಂಡೇಶನ್ ವತಿಯಿಂದ ಅನುಪಮ ಸೇವಾರತ್ನ ಪ್ರಶಸ್ತಿ ಅವರಿಗೆ ಸಲ್ತಾ ಇದೆ. ಎಲ್ಲೋಡಿ ಎಲ್ಲೋಡಿ
ಹೆಮ್ಮಕ್ಕ ಒಂದು 2 ನಿಮಿಷ ನಿಂದ್ರಲ್ಲ ಸುಮ್ಮ. ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಹೇಮಕ್ಕ ಹಿಂದೆ ಮುಂದೆ ಬರಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ರಾಣಿ ಚೆನ್ನಮ್ಮ ಸಾಧನಾ ಪ್ರಶಸ್ತಿ 2022 ಈ ವರ್ಷ 2022ರ ವರ್ಷದ ಸಾಧನಾ ಪ್ರಶಸ್ತಿ ಪಡೆದಿದ್ದಾರೆ. ಫಿನಿಶ್ ಫೌಂಡೇಶನ್ ನಡೆಸುತ್ತಿರುವವರು ಜಿಲ್ಲೆಯ ಚಿರಪರಿಚಿತ ಶಿಕ್ಷಕಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಸದಸ್ಯೆಯಾಗಿರುವ ಇವರು ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘಕ್ಕೆ ಅನೇಕ ದಾನಗಳನ್ನು ನೀಡುವುದರ ಮೂಲಕ ತಮ್ಮ ಕೊಡುಗೆಯನ್ನು ಸಲ್ಲಿಸಿದ್ದು ಇವರ ವಿಶೇಷವಾಗಿದೆ. ಅವರಿಗೆ ಈಗ ವತಿಯಿಂದ ಅನುಪಮ ಸೇವಾದತ್ತ ಪ್ರಶಸ್ತಿ ನೀಡಿರುವ ಎಲ್ಲ ಹಿರಿಯರಿಂದ ನೋಡಿ ಮುನೇಶ್ವರಿ. ನೆಕ್ಸ್ಟ್ ನೆಕ್ಸ್ಟ್ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಈ ಕೆಲಸ ಪ್ರಾರಂಭ 1999ರಲ್ಲಿ ಪ್ರಾರಂಭವಾಗಿ ಬಡಕಲ್ಗಲ್ಲಿಯ ಶಾಲೆಯಲ್ಲಿ ಅವರು ಮೊದಲು ತಮ್ಮ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ. ಮಕ್ಕಳ ಸರ್ವಾಂಗೀಣ ಏಳಿಗೆಗಾಗಿ ಸತತವಾಗಿ ಶ್ರಮಿಸಿ ಕಲಿಕಾ ಪದ್ಧತಿಯಲ್ಲಿ ವಿಶೇಷತೆಯನ್ನು ಪರಿಣಿತಿಯನ್ನು ಪಡೆದಿರುವವರು ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಕಲಿಕೆಗೆ ಬೇಕಾಗಿರುವಂತಹ ಅನೇಕ ಸಾಮಗ್ರಿಗಳನ್ನು ಇವರು ದಾನವಾಗಿ ನೀಡಿ ಮಕ್ಕಳ ಕಲಿಕೆಗೆ ಸಹಾಯಕರಾಗಿದ್ದಾರೆ. ಪ್ರಸ್ತುತ ರುಕ್ಮಿಣಿ ನಗರದ ಶಾಲೆಯಲ್ಲಿ ಹಾಗೂ ಬಡಕಲ್ಗಲ್ಲಿ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ಪಠ್ಯ ಮತ್ತು ಪಠ್ಯೇತರ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳ ಸರ್ವಾಂಗೀಣ ಏಳಿಗೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ವೇದಿಕೆಯ ಮೂಲಕ ಅನುಪಮ ಸೇವಾರತ್ನ ಪ್ರಶಸ್ತಿ. ಪ್ರಶಸ್ತಿ ಸ್ವೀಕರಿಸಿದ ಹಾಗೂ ಬಹುಮಾನ ಪಡೆದಿದ್ದಾರೆ. ಲೇಖಕಿಯರ ಸಂಘದಿಂದ ಸಂಪಾದಿತ ಕೃತಿ ಸಮಾಗಮದಲ್ಲಿ ಇವರ ಕವನಗಳು ಹಾಗೂ ನ್ಯಾನೋ ಕಥಾಗುಚ್ಛ ಬೆಳಗಾವಿ ಘಟಕದ ಕಾವ್ಯಕೂಟ ಬಳಗದಿಂದ ಬರೆದಂತಹ ನ್ಯಾನೋ ಕಥಾಗುಚ್ಛದಲ್ಲಿ ಇವರ ಕಥೆಗಳು ಪ್ರಕಟವಾಗಿದೆ. ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದು ಉಮಾ ಸಂಗೀತ ಜಾರಿ ಪ್ರತಿಷ್ಠಾನದಲ್ಲಿ ಹಲವಾರು ವರ್ಷಗಳಿಂದ ಸಂಗೀತವನ್ನು ಅಭ್ಯಾಸ ಮಾಡಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆಯಾಗಿ ಪ್ರೇರಣಾ ಮಹಿಳಾ ಮಂಡಲದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಕಾಂತಿ ಮಹಿಳಾ ಮಂಡಲದ ಸಜೀವ ಸದಸ್ಯರಾಗಿ ಆರ್ಷ್ ವಿದ್ಯಾ ಮಕ್ಕಳ ಶಿಕ್ಷಣ ಸಂಸ್ಥೆಯ ವೃದ್ಧಾಶ್ರಮ ಎಲ್ಲಗಳಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡು ಆಧ್ಯಾತ್ಮಿಕದಲ್ಲಿ ವಿಶೇಷ ಒಲವನ್ನು ಹೊಂದಿದ ಇವರು ಪರಮ ಪೂಜ್ಯ ಸಿದ್ದೇಶ್ವರ ಪೂಜ್ಯರ ಆಪ್ತ ಶಿಷ್ಯರು. ಹಾಗೆ ಇವರು ತಮ್ಮನ್ನು ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದವರು ತಮ್ಮ ಸ್ವರಚನೆಗಳಿಗೆ ತಾವೇ ರಾಗ ಸಂಯೋಜಿಸಿ ಹಾಡಿದ ಉದಾಹರಣೆಗಳು ಇವೆ. ಅವರಿಗೆ ವೇದಿಕೆ ಮೂಲಕ ಅನುಪಮ ಸೇವಾರತ್ನ ಪ್ರಶಸ್ತಿ. ಒಳಗೆ ಬರ್ರಿ ಹೇಮಕ್ಕ. ನೋಡಿ ಹೆಮ್ಮಕ್ಕ ಹೆಮ್ಮಕ್ಕ ಎಲ್ಲಿ ನೋಡ್ರಿ ಮುಂದೆ
ಫೋಟೋದ ಬರ್ತಾವು. BA ಪದವೀಧರರಾದ ಇವರು ಬೆಳಗಾವಿ ನಿವಾಸಿ. 1970ರಲ್ಲಿ ಜನಿಸಿ 1978ರಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಕಳ್ಳಿ ಹಾಸನದಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಿಂಪಾಣಿ, ರಾಯಭ, ಅಥಣಿ, ಖಾನಾಪುರದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4 ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಪೂರ್ ಇಲ್ಲಿ ನೋಡಿ. ದೊಡ್ಡದಾಗಲಿ 7 ವರ್ಷ ಶಾಲೆಯಲ್ಲಿ ಖಾಸಗಿ ಬೋಧನೆ ಹೆಮ್ಮಕ್ಕ ಮುಂದೆ ಬರ್ರಿ. ಕಾರ್ಯಕ್ರಮ ನಿಮ್ದು ಬರ್ರಿ ಮುಂದೆ. ಸರ್ ಒಂಚೂರು ಇಲ್ಲಿ ನೋಡಿ. ಅಕ್ಕ ಇಲ್ಲಿ ನೋಡ್ರಿ. ಸಾರಿ ಸ್ಮೈಲ್. ಥ್ಯಾಂಕ್ ಯು. ನೆಕ್ಸ್ಟ್. ವಿಶೇಷವಾಗಿ ನಾಟಕ ರಚನೆ ಹಾಗೂ ನಾಟಕದಲ್ಲಿ ತೊಡಗಿರುವವರು ಸರ್ಕಾರಿ ಶಾಲೆ ಮಕ್ಕಳ ವಿಶೇಷ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮೇಡಮ್ ನೀವು ಅಲ್ಲೇ ಕೊಡ್ರಿ, ಎಲ್ಲರೂ ಬರ್ತಾರೆ ನಿಮ್ಮ ಮುಂದೆ. ಅಲ್ಲೇ ಕೊಡ್ರಿ. ನಾನು ಸ್ವಲ್ಪ ನೀವು ಹಿಂದೆ ಬರ್ರಿ. ಗ್ರೂಪ್ ಬೇಕಾ ಲೆಕ್ಕ ಮ್ಯಾಲೆ ಸ್ವಲ್ಪ ಈ ಕಡೆ ಬರ್ರಿ. ಸ್ವಲ್ಪ ಈ ಕಡೆ ಬರ್ರಿ. ಹಾಂ ಓಕೆ. ಇಲ್ಲಿ ನೋಡ್ರಿ. 35. ಥ್ಯಾಂಕ್ ಯು. ನೆಕ್ಸ್ಟ್. ಹಾಂ ತೆಗೆದೇನು ಅಷ್ಟರು ಎಲ್ಲರೂ ಬನ್ನಿ.